ರಾಜ್ಯ ಸೇರಿದಂತೆ ಇಡೀ ದೇಶದಲ್ಲಿ ಬಿಸಿಲಿನ ತಾಪಮಾನ ತೀವ್ರ ಆಗ್ಬಿಟ್ಟಿದೆ. ಜನ ಮನೆಯಿಂದ ಹೊರಬರುವುದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ನಿನ್ನೆಯಿಂದ ಬಿಸಿಲಿನ ಝಳ ಕೊಂಚ ಏರಿಕೆನೇ ಆಗಿದೆ. ಯಾದಗಿರಿ, ಕಲಬುರಗಿ, ಕೊಪ್ಪಳದಲ್ಲಂತೂ ಬಿಸಿಲಿನ ಎಫೆಕ್ಟ್ ಜೋರಾಗಿ ತಟ್ಟಿದೆ. ಕರುನಾಡಿಗೆ ಕರಾಳವಾಗಿ ಕಾಡೋಕೆ ಬಂದ ಬಿಸಿಲ ಭೂತ. ಬಿಸಿಲ ತಾಪದಿಂದಾಗಿ ರಾಜ್ಯದ ಜನಸಾಮಾನ್ಯರು ವಿಲವಿಲ. ಕರುನಾಡಿನ ಜನರಿಗೆ ಹವಾಮಾನ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮುಂದೆ ಮತ್ತೊಂದು ಲೆಕ್ಕ ಎಂಬಂತೆ ರಾಜ್ಯದಲ್ಲಿ ನಿನ್ನೆಯಿಂದಲೂ ಬಿಸಿಲ ತಾಪಮಾನ ಇನ್ನಷ್ಟು ತೀವ್ರವಾಗಿದೆ. ಹವಾಮಾನ ಇಲಾಖೆ ರಾಜ್ಯದ ಜನರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಅಂತ ಸಲಹೆ ನೀಡಿದೆ. ಯಾದಗಿರಿಯಲ್ಲಿ 42 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಬಿಸಿಲ ಎಫೆಕ್ಟ್, ಆಸ್ಪತ್ರೆಯಲ್ಲಿ ಮಕ್ಕಳಿಗಾಗಿ ವಿಶೇಷ ವಾರ್ಡ್. ಯಾದಗಿರಿ ಜಿಲ್ಲೆಯಲ್ಲಿ ಉಷ್ಣಾಂಶ 42 ಡಿಗ್ರಿ ತಲುಪಿದೆ. ಬಿಸಿಲಿನಿಂದಾಗಿ ನಗರದ ಸರ್ಕಾರಿ ಶಾಲೆ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡ್ ಓಪನ್ ಮಾಡಲಾಗಿದೆ. ಬಿಸಿಲಿನಿಂದ ಮಕ್ಕಳಲ್ಲಿ ನಿರ್ಜಲೀಕರಣ ಉಂಟಾಗಿ ವಾಂತಿ, ಭೇದಿ, ತಲೆಸುತ್ತು ಬರುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮಕ್ಕಳನ್ನ ಹೊರಗಡೆ ಕಳಿಸಬೇಡಿ ಅಂತ ವೈದ್ಯರು ಎಚ್ಚರಿಸಿದ್ದಾರೆ. ಯಾದಗಿರಿ ನಗರದಲ್ಲಿರುವಂತಹ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ವಾರ್ಡನ್ನು ಈಗ ನಿರ್ಮಾಣ ಮಾಡಿರೋದು. ಯಾದಗಿರಿ ನಗರದಲ್ಲಿರುವಂತಹ ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಾಕಷ್ಟು ಜನ ಗರ್ಭಿಣಿಯರು ಜೊತೆಗೆ ಬಾಣಂತಿಯರು ಸಹಿತ ಸಾಕಷ್ಟು ಇಲ್ಲಿ ಬಂದು ಚಿಕಿತ್ಸೆ ಸಹಿತ ಪಡಿತಾರೆ. ಜೊತೆಗೆ ನವಜಾತ ಶಿಶುಗಳು ಸಹಿತ ಸಾಕಷ್ಟು ಪ್ರಮಾಣದಲ್ಲಿ ಬಂದು ಇಲ್ಲಿ ಚಿಕಿತ್ಸೆ ಪಡಿತಾರೆ. ಆದರೆ ಈಗ ಬಿಸಿಲಿನಿಂದ ಮಕ್ಕಳಿಗೆ ಪರಿಣಾಮ ಬೀರುವ ಸಾಧ್ಯತೆ ಸಾಕಷ್ಟು ಇರುವ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಈ ಒಂದು ಆಸ್ಪತ್ರೆಯಲ್ಲಿ ವಿಶೇಷವಾದಂಥ ವಾರ್ಡನ್ನು ಇಲ್ಲಿ ಸ್ಥಾಪನೆ ಈ ಸಹಿತ ಮಾಡಿರೋದು. ಮಕ್ಕಳನ್ನು 11 ಗಂಟೆಯಿಂದ ಹಿಡಿದು ಸಾಯಂಕಾಲ 4 ಗಂಟೆವರೆಗೂ ಬಿಸಿಲು ಜಾಸ್ತಿ ಇರ್ತದೆ. ಅಂತ ಬಿಸಿಲು ಜಾಸ್ತಿ ಇರೋ ಸಂದರ್ಭದೊಳಗೆ ಹೊರಗಡೆ ಆಟ ಆಡ್ಲಿಕ್ಕೆ ಕಳಿಸೋದಾಗಲಿ, ಬೇಸಿಗೆ ರಜೆ ಅಂತ ಅದಕ್ಕೆ ಕೊಟ್ಟಿರ್ತಾರೆ. ಸೊ ಮನೆಯೊಳಗೆ ಮಕ್ಕಳು ಇಂಡೋರ್ ಗೇಮ್ಸ್ ಆಡ್ಬೋದು, ಒಳಗಡೆ ಇರುವಂಥದ್ದು ಬಿಸಿಲಿಗೆ ಹೋಗದೇ ಇರೋಂಗೆ ನೋಡ್ಕೊಳ್ಬೇಕು. ಕಾದ ಕಾವಲಿಯಂತಾಯ್ತು ಕಲಬುರಗಿ, ಜನ ಹೈರಾಣ. ಕಲಬುರಗಿಯಲ್ಲಿ ಈ ಬಾರಿ ಬರೋಬ್ಬರಿ 44 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಜನ ಪಾರ್ಕ್ಗಳತ್ತ ಮುಖ ಮಾಡ್ತಿದ್ದಾರೆ. ಇಡೀ ದೇಶದಲ್ಲೇ ಕಲಬುರಗಿ ಅತಿ ಹೆಚ್ಚು ಬಿಸಿಲನ್ನು ಕಂಡಿರ್ತಕ್ಕಂಥದ್ದು. ಸುಮಾರು 40 ಡಿಗ್ರಿಯಷ್ಟು ತಾಪಮಾನ ನಿನ್ನೆ ಒಂದೇ ದಿನ ದಾಖಲಾಗಿರ್ತಕ್ಕಂಥದ್ದು. ಜನ ಪಬ್ಲಿಕ್ ಗಾರ್ಡನ್ ಮತ್ತು ಪಾರ್ಕ್ಗಳ ಮರದ ನೆರಳಿನ ಆಶ್ರಯ ಪಡಿತಾ ಇರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಯಾಕಂದರೆ ಬಿಸಿಲಿನ ಹೊಡೆತಕ್ಕೆ ಬೆಂಡಾದಂಥ ಜನ ಸದ್ಯ ನೆರಳಿನಲ್ಲಿ ಕಾಲ ಕಳೀತಾ ಇರ್ತಕ್ಕಂಥದ್ದು ಮತ್ತು ನೆರಳಿನಿಂದ ಬಚಾವಾಗೋಕ್ಕೆ ಇದು ಅಂತಂದರೆ ನೆರಳನ್ನು ಆಶ್ರಯ ಪಡೆದುಕೊಂಡಿರ್ತಕ್ಕಂಥದ್ದು. ಬಿಸಿಲಿನಿಂದಾಗಿ ಅಂಜನಾದ್ರಿ ದರ್ಶನದ ಸಮಯ ಬದಲು. ಸೂರ್ಯನ ಪ್ರತಾಪದಿಂದ ಕೊಪ್ಪಳದ ಅಂಜನಾದ್ರಿಯಲ್ಲಿ ಆಂಜನೇಯನ ಸ್ವಾಮಿ ದರ್ಶನ ಸಮಯ ಬದಲಿಸಲಾಗಿದೆ. ಬೆಳಗ್ಗೆ 11ರಿಂದ ಸಂಜೆ 4 ಗಂಟೆ ತನಕ ದರ್ಶನಕ್ಕೆ ಬ್ರೇಕ್ ಹಾಕಲಾಗಿದೆ. ಅಂಜನಾದ್ರಿಯಲ್ಲಿ ಈ ವರ್ಷ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ನ್ಯಾಚುರಲಿ ಎಲ್ಲ ಕಡೆಗೂ ಕೂಡ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಕಾಣ್ತಾ ಇದೆ. ಹಾಗಾಗಿ ಬೆಳಗ್ಗೆ 11ರ ಒಳಗಡೆ ಮಾತ್ರ ಮೇಲೆ ಹೋಗೋದಕ್ಕೆ ಮತ್ತು 4 ಗಂಟೆ ನಂತರದಲ್ಲಿ ಹೋಗೋದಕ್ಕೆ ಒಂದು ಸಮಯ ಬದಲಾವಣೆ ಮಾಡಿ ಆದೇಶವನ್ನು ಹೊರಡಿಸ್ತಾ ಇದ್ದಾರೆ. ಕೇವಲ ರಾಜ್ಯ ಮಾತ್ರವಲ್ಲದೆ ದೇಶದ ಹಲವು ಕಡೆ ತಾಪಮಾನ ಜನರಿಗೆ ತಾಪತ್ರಯವನ್ನೇ ತಂದಿಟ್ಟಿದೆ. ರಾಜಸ್ಥಾನದಲ್ಲಿ 50 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ, ಉತ್ತರ ಪ್ರದೇಶದಲ್ಲಿ 49.8 ಡಿಗ್ರಿ ಸೆಲ್ಸಿಯಸ್ ಇದೆ. ಹಾಗೆ ಮಧ್ಯಪ್ರದೇಶದಲ್ಲಿ 48 ಡಿಗ್ರಿ ಸೆಲ್ಸಿಯಸ್, ಹರಿಯಾಣ, ಪಂಜಾಬ್ನಲ್ಲಿ 47 ಡಿಗ್ರಿ ಸೆಲ್ಸಿಯಸ್, ಮಹಾರಾಷ್ಟ್ರ ಹಾಗೂ ತೆಲಂಗಾಣದಲ್ಲಿ 43 ಡಿಗ್ರಿ ಸೆಲ್ಸಿಯಸ್ ತಾಪಮಾನವಿದೆ. ಬ್ಯೂರೋ ರಿಪೋರ್ಟ್, TV9.